ಕರ್ನಾಟಕದ ಎಲ್ಲ ಗೃಹಲಕ್ಷ್ಮಿಯರಿಗೆ ನನ್ನ ನಮಸ್ಕಾರಗಳು. ನೀವು ನೋಡುತ್ತಿದ್ದೀರಾ ನಿಮ್ಮ ನೆಚ್ಚಿನ ಚಾನಲ್ ಕನ್ನಡ ಆ್ಯಕ್ಷನ್ ಸ್ಟುಡಿಯೋಗೆ. ತಮ್ಮೆಲ್ಲರಿಗೂ ಸುಸ್ವಾಗತ. ಗೃಹಲಕ್ಷ್ಮಿಯರೇ ತಾವೆಲ್ಲರೂ ಕಮೆಂಟ್ ಬಾಕ್ಸ್ಗಳಲ್ಲಿ ಕಮೆಂಟ್ಗಳನ್ನ ಮಾಡ್ತಿದ್ದಾರೆ. ಗೃಹಲಕ್ಷ್ಮಿ ಯೋಜನೆ 28ನೇ ಕಂತಿನ ಹಣ ಬಿಡುಗಡೆ ಆಗ್ತಿದೆಯಾ? ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ನ್ಯೂಸ್ಗಳು ಹರಿದಾಡ್ತಾ ಇದೆ. ಅದರ ಪ್ರಕಾರ ಗೃಹಲಕ್ಷ್ಮಿ ಯೋಜನೆಯ 28ನೇ ಕಂತಿನ ಹಣ ಏಪ್ರಿಲ್ ಮೊದಲನೇ ವಾರ ಏನಾದರೂ ಬಿಡುಗಡೆ ಆಗ್ತಿದೆಯಾ, ಅಪ್ಡೇಟ್ನ ಕೊಡಿ ಅಂತ ತಾವೆಲ್ಲರೂ ಕೇಳಿದ್ದೀರಿ. ಮತ್ತು ಗೃಹಲಕ್ಷ್ಮಿ ಯೋಜನೆ 27ನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಅಂದರೆ ಏನು ಮಾಡಬೇಕು ನಾವು? ಯಾಕೆ ಈ ಒಂದು ಅಮೌಂಟು ನಮಗೆ 27ನೇ ಕಂತಿನ ಹಣ ತುಂಬ ಗೃಹಲಕ್ಷ್ಮಿ ಪೆಂಡಿಂಗ್ ಉಳ್ಕೊಂಡಿದೆ, ಅದು ಹೇಗೆ ಪಡ್ಕೊಳ್ಳೋದು ಅಂತ ತಿಳಿಸ್ಕೊಡಿ ಅಂತ ಕೇಳ್ತಿದ್ರೆ. ಮತ್ತು ಹಾಗೇನೆ ಯಾರೆಲ್ಲ BPL ಕಾರ್ಡ್ಗಳನ್ನ ಹೊಂದಿದ್ದೀರಾ ಅವರಿಗೆ ಒಂದು ಗುಡ್ ನ್ಯೂಸ್ ಇದೆ. ರಾಜ್ಯದ ಜನತೆಗೆಲ್ಲ ಒಂದು ಬಿಗ್ ಅಪ್ಡೇಟ್ ಇದೆ. BPL ಕಾರ್ಡ್ ಇತ್ತು ಅಂದರೆ ನಿಮಗೆ ಅಕ್ಕಿ ಜೊತೆ ಈ ಸಲ 5 ವಸ್ತುಗಳು ಸಿಗುತ್ತೆ ನೆಕ್ಸ್ಟ್ ತಿಂಗಳಿಂದ. ಬನ್ನಿ ಆ ಯಾವ ವಸ್ತುಗಳೆಲ್ಲ ತಮಗೆಲ್ಲ ಸಿಗುತ್ತೆ ಎಲ್ಲ ವೀಕ್ಷಕರಿಗೆ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲ್ನ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ವಾಚ್ ಮಾಡ್ತಿದ್ದಾರೆ, ದಯವಿಟ್ಟು ತಾವೆಲ್ಲರೂ ಒಂದು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆಲ್ಲ ಒಂದು ಸಪೋರ್ಟನ್ನು ಮಾಡಿ ವೀಕ್ಷಕರೇ. ಮತ್ತು ಹಾಗೆಯೇ ವಿಡಿಯೋನ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಮಧ್ಯ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಪ್ರತಿಯೊಂದು ಮಾಹಿತಿಯೂ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ವಿಡಿಯೋಗೊಂದು ಲೈಕ್ ಬಟನನ್ನು ಕ್ಲಿಕ್ ಮಾಡುವ ಮೂಲಕ ಒಂದು ಮೆಚ್ಚುಗೆ ಕೊಡಿ ಈ ಒಂದು ವಿಡಿಯೋಗೆ. ಬನ್ನಿ ವೀಕ್ಷಕರೇ, ಇವತ್ತಿನ ವಿಡಿಯೋ ಶುರು ಮಾಡೋಣ. ವೀಕ್ಷಕರೇ, ಯಾರೆಲ್ಲ ಗೃಹಲಕ್ಷ್ಮಿಯರು 27ನೇ ಕಂತಿನ ಹಣ ತಾವೆಲ್ಲರೂ ಪಡ್ಕೊಂಡಿದ್ದೀರಾ ಅವರೆಲ್ಲ 28ನೇ ಕಂತಿನ ಹಣಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ. ಆದರೆ ಕೆಲವು ಗೃಹಲಕ್ಷ್ಮಿಯರಿಗೆ 27ನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ. ಅಂತಹ ಗೃಹಲಕ್ಷ್ಮಿಯರು ಏನು ಮಾಡಬೇಕಂದ್ರೆ ತಾವು ಹತ್ತಿರದ ಗ್ರಾಮ ಕರ್ನಾಟಕ ಕೇಂದ್ರಗಳಿಗೆ ಭೇಟಿ ನೀಡಿ ತಮ್ಮ KYC ಆಗಿದೆಯಾ ಚೆಕ್ ಮಾಡ್ಕೊಳ್ಳಿ. ಇನ್ನೊಂದು ಬಾರಿ KYCನ ಅಪ್ಡೇಟ್ ಮಾಡಿ. ಅದಾದ ನಂತರ ತಮ್ಮೆಲ್ಲರ ಬ್ಯಾಂಕ್ ಖಾತೆಗಳು 2000 ಹಣ 27ನೇ ಕಂತಿನ ಹಣ ತಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗಲಿದೆ. ಆದರೂ ಕೂಡ ಆಗಿಲ್ಲ ಅಂದರೆ ತಾವೆಲ್ಲರೂ, ಕೆಲವು ಗೃಹಲಕ್ಷ್ಮಿಯರೆಲ್ಲ ಹಣ ಬಂದಿಲ್ಲ ಅಂತ ಕಮೆಂಟ್ ಮಾಡ್ತಿದ್ದೀರಾ. ಕೆಲವರಿಗೆ ಮೆಸೇಜ್ ಬಂದಿರಲ್ಲ, ಟೆಕ್ನಿಕಲ್ ಇಶ್ಯೂಯಿಂದ ಮೆಸೇಜ್ಗಳು ಬಂದಿರಲ್ಲ. ಅವರ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗಳಿಗೆ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗಿರುತ್ತೆ. ಆದ್ದರಿಂದ ತಾವೆಲ್ಲರೂ ಒಂದು ಬಾರಿ ತಮ್ಮ ಬ್ಯಾಂಕ್ ಖಾತೆಗಳನ್ನ ಚೆಕ್ ಮಾಡ್ಕೊಳ್ಳಿ. ಮತ್ತು ಹಾಗೇನೆ ಗೃಹಲಕ್ಷ್ಮಿಯರು ಎಲ್ಲರೂ ಕೂಡ ಕೇಳ್ತಾ ಇದ್ರಿ, ಜೀವಿತಾವಧಿ ಸರ್ಟಿಫಿಕೇಟ್, ಲೈಫ್ ಸರ್ಟಿಫಿಕೇಟ್ ಏನಾದ್ರು ಕೊಟ್ಟಿಲ್ಲ ಅಂದರೆ ಹಣ ಜಮಾ ಆಗೋದಿಲ್ವಾ, ಕೊಡಲೇಬೇಕಾ ಅಂತ. ಸರ್ಕಾರ ಇದರ ಬಗ್ಗೆ ಯಾವುದೇ ನಿಖರವಾಗಿ ಒಂದು ಅಪ್ಡೇಟ್ನ ಕೊಟ್ಟಿಲ್ಲ. ನೀವು ಕೊಡಲೇಬೇಕು ಜೀವಿತ ಸರ್ಟಿಫಿಕೇಟ್ನ, ಹಣ ಜಮಾ ಆಗಲಿಕ್ಕೆ ಗೃಹಲಕ್ಷ್ಮಿದು ಅಂತ. ಎಲ್ಲ ಗೃಹಲಕ್ಷ್ಮಿಯರಿಗೂ ಪ್ರತಿ ತಿಂಗಳು ಹಣ ಬರ್ತಾ ಇದೆ. ಲೈಫ್ ಸರ್ಟಿಫಿಕೇಟ್, ಜೀವಿತಾವಧಿಯ ಸರ್ಟಿಫಿಕೇಟ್ನ ನೀವು ಕೊಟ್ಟಿಲ್ಲ ಅಂದರೂ ಕೂಡ ಅದ್ರ ಬಗ್ಗೆ ಯಾರು ಗೃಹಲಕ್ಷ್ಮಿಯರು ಕೂಡ ಏನೂ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಬೇಡಿ. ನಿಮಗೆ ಹಣ ಖಂಡಿತವಾಗ್ಲೂ ಜಮಾ ಆಗುತ್ತೆ ಜೀವಿತ ಸರ್ಟಿಫಿಕೇಟ್ ನೀಡಿಲ್ಲ ಅಂದರು ಸರ್ಕಾರಕ್ಕೆ. ಮತ್ತು ಹಾಗೇನೆ ಗೃಹಲಕ್ಷ್ಮಿ ಯೋಜನೆ 28ನೇ ಕಂತಿನ ಹಣ ನಿಮಗೆ ಏಪ್ರಿಲ್ ಮೊದಲನೇ ವಾರದಂದು ಬಿಡುಗಡೆ ಆಗುತ್ತೆ. ಇವತ್ತು ಗೃಹಲಕ್ಷ್ಮಿ ಯೋಜನೆಗೆ ಅಂತ ಸರ್ಕಾರ ಪ್ರತಿ ತಿಂಗಳು 2,500 ಕೋಟಿಯಷ್ಟು ಮೀಸಲಿಟ್ಟಿರುತ್ತೆ. ಪ್ರತಿಯೊಂದು ಜಿಲ್ಲೆಗಳಿಗೆ ಪ್ರತಿಯೊಬ್ಬ ಗೃಹಲಕ್ಷ್ಮಿಯರಿಗೂ ಕೂಡ ಬಿಡುಗಡೆ ಮಾಡೋಕ್ಕೆ 2,500 ಕೋಟಿಯಷ್ಟು ಹಣ ಬೇಕಾಗುತ್ತೆ ಒಂದು ತಿಂಗಳಿಗೆ. ಆ ಒಂದು ಮೊತ್ತದ ಅಮೌಂಟು ಇವತ್ತು ಸರ್ಕಾರದಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕೇಂದ್ರಕ್ಕೆ ಹೋಗ್ತಾ ಇದೆ. ಅಲ್ಲಿಂದ ಮೊದಲನೇ ಹಂತದಲ್ಲಿ ಗೃಹಲಕ್ಷ್ಮಿಯರಿಗೆ ಜಿಲ್ಲೆಗಳಿಗೆ ಬಿಡುಗಡೆ ಆಗುತ್ತೆ. ಯಾವೊಂದು ಜಿಲ್ಲೆಗಳಿಗೆ ಮೊದಲನೇ ಹಂತದಲ್ಲೇ ಬಿಡುಗಡೆ ಆಗುತ್ತೆ ಅನ್ನೋದರ ಅಪ್ಡೇಟು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ. ಮತ್ತು ಹಾಗೆಯೇ ತಾವೆಲ್ಲರೂ BPL ಕಾರ್ಡ್ ಹೊಂದಿದ್ದಾರೆ, ಒಂದು ಬಂಪರ್ ನ್ಯೂಸ್ ಇದೆ ಅಂತ ಹೇಳಿದೆ. ಯಾವುದು ಅಂತ ನೋಡೋದಾದ್ರೆ ವೀಕ್ಷಕರೇ, ಯಾರೆಲ್ಲ BPL ಕಾರ್ಡ್ದಾರರಿದ್ದೀರಾ ಅವರಿಗೆ ಮುಂದಿನ ತಿಂಗಳಿಂದ ಅಕ್ಕಿಯ ಜೊತೆಗೆ 5 ವಸ್ತುಗಳು ಉಚಿತವಾಗಿ ಸಿಗಲಿದೆ. ಯಾವುದ್ಯಾವುದು ಅಂತ ಹೇಳೋದಾದರೆ ಇಂದಿರಾ ಕಿಟ್. ಆ ಇಂದಿರಾ ಕಿಟ್ಟಲ್ಲಿ ಏನೆಲ್ಲ ವಸ್ತುಗಳು ಸಿಗುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಕ್ಕಿ ಜೊತೆಗೆ 1 kg ಬೇಳೆ, 1 kg ಸಕ್ಕರೆ, 1 ಲೀಟರ್ ಎಣ್ಣೆ, ಉಪ್ಪು ಮತ್ತು ಗೋಧಿ, ಇಷ್ಟು ವಸ್ತುಗಳು ತಮಗೆ ಉಚಿತವಾಗಿ ಸಿಗಲಿದೆ. ಇದೊಂದು ಬಂಪರ್ ನ್ಯೂಸ್ ಅಂತ ಹೇಳ್ಬೋದು, ಸಿಹಿ ಸುದ್ದಿ ಅಂತ ಹೇಳ್ಬೋದು. ಕರ್ನಾಟಕದ ಎಲ್ಲ BPL ಕಾರ್ಡ್ದಾರರಿಗೆ ಇದೊಂದು ಗುಡ್ ನ್ಯೂಸ್. ಆದ್ದರಿಂದ ಮುಂದಿನ ತಿಂಗಳಿಂದ ಇಷ್ಟು ವಸ್ತುಗಳು ನಿಮಗೆ ಉಚಿತವಾಗಿ ಸಿಗುತ್ತೆ. ಮತ್ತು ಇದೇ ಥರ ಸರ್ಕಾರದ ಯಾವುದೇ ಅಪ್ಡೇಟ್ಸ್ಗಳಿಗೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಮೊದಲನೇ ವಿಡಿಯೋ ನಿಮಗೆ ಬರುತ್ತೆ. ಮತ್ತು ಹಾಗೆಯೇ ಈ ಒಂದು ವಿಡಿಯೋನ ಆದಷ್ಟು ವಾಟ್ಸಪ್ ಗ್ರೂಪ್ಗಳಲ್ಲಿ ತಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಎಲ್ಲ ನನ್ನ ವೀಕ್ಷಕರಿಗೆ ಧನ್ಯವಾದಗಳು ವೀಕ್ಷಕರೇ.